ಈ ಮಧುಮೇಹ ಈ ಹೆಸರಲ್ಲೇ ಇದೆ. ಮಧು ಅಂದರೆ ಹನಿ, ಅಂದರೆ ಸಕ್ಕರೆ, ಸಿಹಿ ಮೂತ್ರ ರೋಗ ಅಂತ ಮೊದಲು ಇದಕ್ಕೆ ಗುರುತಿಸ್ಕೊಂಡಿದ್ದು. ಸುಮಾರು ನಮ್ಮ ಹಿಂದಿನ ಜನಾಂಗದಲ್ಲಿ ನೋಡಿದರೆ, ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ಹೇಳಬೇಕಂದ್ರೆ ಸುಮಾರು ನಮ್ಮ ಭಾರತೀಯರಿಗೆ 2000 ವರ್ಷಗಳ ಹಿಂದಿನಿಂದ ಈ ಮಧುಮೇಹ ಕಾಯಿಲೆ ಬಗ್ಗೆ ಪರಿಚಯವಿತ್ತು ಅಂತಂತಂದು. ಸುಶ್ರುತ ಅವರ ಸಮಯದಲ್ಲಿ ಸಕ್ಕರೆ ಈ ಮೂತ್ರದಲ್ಲಿ ಹೋಗ್ತಾ ಇದೆ ಅಂತಂದು ಮೊಟ್ಟ ಮೊದಲಿಗೆ ಅವರು ನಿರ್ಧಾರವಾಗಿ ಹೇಳಿದ್ದು ಉಂಟು. ಆದ ಕಾರಣ ಭಾರತೀಯರಿಗೆ ಮಧುಮೇಹ ರೋಗದ ಬಗ್ಗೆ ಸುಮಾರು 2000 ವರ್ಷಗಳ ಹಿಂದೆಯೇ ಗೊತ್ತಿದೆ ಅಂದರೆ ಎಲ್ಲರಿಗೂ ಕೆಲವೊಮ್ಮೆ ಆಶ್ಚರ್ಯ ಆಗುತ್ತೆ. ಕ್ರಮೇಣವಾಗಿ ಇತ್ತೀಚೆಗೆ ಪಾಶ್ಚಾತ್ಯ ದೇಶಗಳಿಂದ ಅನೇಕ ಥರದ ವೈಜ್ಞಾನಿಕ ರೀತಿಯಿಂದ ಅದು ಬರ್ತಾ ಅದರ ಬಗ್ಗೆ ವಿಶೇಷವಾಗಿ ತಜ್ಞ ವೈಜ್ಞಾನಿಕವಾಗಿ ತಿಳಿಬರಿಸಿ ಬರುವಂತಹ ವಿಷಯಗಳಿಂದಾಗಿ ನಮಗೆ ಇತ್ತೀಚೆಗೆ ಅದರ ರೋಗದ ಜಟಿಲತೆಗಳ ಬಗ್ಗೆ ಹೆಚ್ಚು ಮನವರಿಕೆ ಆಗ್ತಾಯಿದೆ. ಅಂಕಿಅಂಶಗಳ ಪ್ರಕಾರ ಪ್ರಪಂಚದಲ್ಲಿ ಸುಮಾರು ಈಗಿನ ಅಂಕಿಅಂಶಗಳ ಪ್ರಕಾರ 590 ಮಿಲಿಯನ್ ಪ್ರಪಂಚದಲ್ಲಿ ಇದೆ. ಇದನ್ನು ಮುಂದೆ ಇನ್ನೂ 25 ವರ್ಷಗಳಲ್ಲಿ ಸುಮಾರು 850 ಮಿಲಿಯನ್ ಆಗುವ ಒಂದು ಲಕ್ಷಣವನ್ನು ಅಂಕಿಅಂಶಗಳಿಂದ ಅಂದಾಜು ಮಾಡಲಾಗಿದೆ. ಅದೇ ತರಹ ಭಾರತದಲ್ಲಿ, ನಮ್ಮ ದೇಶದಲ್ಲಿ ಸುಮಾರು 20ರಿಂದ 79 ವಯಸ್ಕರಲ್ಲಿ ಅಂದರೆ ಅವರಲ್ಲಿ ಇರೋದು ಮೊದಲು ಸುಮಾರು 2010ರಲ್ಲಿ 70 ಮಿಲಿಯನ್ ಅಂತ ಇತ್ತು. ಈಗ 90 ಮಿಲಿಯನ್ಗಿಂತೂ ಜಾಸ್ತಿ ಆಗೋಗಿದ್ದಾರೆ. ಇದು 20ರಿಂದ 72 ವರ್ಷ ವಯಸ್ಕರಲ್ಲಿ ಮಾತ್ರ. ಎಲ್ಲ ಲೆಕ್ಕದಲ್ಲಿ ತೊಗೊಂಡ್ರೆ ಇನ್ನೂ ಹೆಚ್ಚು, ಅಂದರೆ 100ಕ್ಕೂ ಮಿಗಿಲಾಗಿ ಜನ ಇದ್ದಾರೆ ಅಂತಂತಂದು ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಗೊತ್ತಾಗಿದೆ. ಈ ವರ್ಷದ 2024ರಲ್ಲಿ ಆದಂತಹ ಒಂದು ಸಮಾವೇಶದಲ್ಲಿ ನಮ್ಮ ದೇಶದಲ್ಲಿ ಸುಮಾರು ಈಗ ಅಂದರೆ ಅಂಕಿಅಂಶಗಳ ಪ್ರಕಾರ 212 ಮಿಲಿಯನ್, ಅಂದರೆ ಆಲ್ಮೋಸ್ಟು ಆಶ್ಚರ್ಯಪಡುವಂತಹ ನಂಬರ್ ಆಗಿದೆ. ಆದ ಕಾರಣ ಇದರಲ್ಲಿ ಪ್ರಥಮವಾಗಿ ಅಂದರೆ ಪ್ರೀ ಡಯಾಬಿಟಿಸ್ ಅಂತ ನಾವು ಏನು ಹೇಳ್ತೀವಿ, ಪ್ರಥಮ ಡಯಾಬಿಟಿಸ್, ಮಧುಮೇಹ ಸಕ್ಕರೆ, ಅದರದ್ದು ಸಂಖ್ಯೆಗಳು ಸಹ ಜಾಸ್ತಿ ಆಗಿದೆ. ಅನೇಕ ಕಾರಣಗಳಿದ್ದಾವೆ. ಅರ್ಬನೈಜೇಷನ್ ಅಂತ ಹೇಳ್ತೀವಿ, ನಗರೀಕರಣ ಅಂತಂತಂದು, ಮಾಲಿನ್ಯ, ಈ ಸುತ್ತಮುತ್ತಲಿನ ಪೊಲ್ಯೂಷನ್ ಅದು ಸಹ ಇದೆ. ಆಮೇಲೆ ವಯಸ್ಕರಲ್ಲಿ ಅನೇಕ ಥರ ಜಟಿಲತೆ, ಅಂದರೆ ಆನುವಂಶಿಕವಾಗಿ ಬರುವಂಥದ್ದಾಗಲಿ ಅಥವಾ ಅಧಿಕ ತೂಕ ಅಥವಾ ಬೊಜ್ಜು ಅಥವಾ ನಾವು ಏನು ಹೇಳ್ತೀವಿ ಒಬೆಸಿಟಿ, ಈ ಎಲ್ಲ ಕಾರಣಗಳಿಂದಾಗಿ ಫಿಸಿಕಲ್ ಇನ್ಆ್ಯಕ್ಟಿವಿಟಿ ಹಾಗೂ ಫಾಸ್ಟ್ ಅಂದ ತಕ್ಷಣ ನಮಗೆಲ್ಲ ಗೊತ್ತಿದೆ, ಫಾಸ್ಟ್, ಫ್ರೈಡ್, ಫ್ರೋಝನ್, ಪ್ರಿಸರ್ವ್ಡ್ ಫುಡ್. ಇತ್ತೀಚೆಗೆ ಒಂದು ಬಟನ್ ಹೊತ್ತು ಫೋನ್ನಲ್ಲಿ ಹೇಳಿದರೆ ಬಂದು ಮನೆ ಮುಂದೆ ತಂದು ಹಾಕ್ತಾನೆ. ಇಂತಹ ಒಂದು ನಮ್ಮ ಏನು ಹೇಳ್ತೇವೆ ಸಾಂಪ್ರದಾಯಿಕ ಆಹಾರ ಪದ್ಧತಿಯನ್ನು ಬಿಟ್ಟು ನಾವು ಹೊರಗಡೆ ಇರುವಂಥ ಆಹಾರವನ್ನು ಅದು ಎಷ್ಟೋ ದಿನ ಪ್ರಿಸರ್ವ್ ಮಾಡಿದಂಥ ಆಹಾರ ಪದ್ಧತಿ, ಇಂತಹ ಅಶುದ್ಧತೆಯ ಒಂದು ಆಹಾರವನ್ನು ಸೇವನೆ ಮಾಡೋದರಿಂದ ಸಹ ಆರೋಗ್ಯದ ಮಟ್ಟ ಮತ್ತು ಅದರಲ್ಲಿರುವಂಥ ಅಂಶಗಳು ಏನಿದ್ದಾವೆ ಗೊತ್ತಿಲ್ಲ. ಹೀಗಾಗಿ ಮಧುಮೇಹದ ಅಂಕಿಅಂಶಗಳು ಪ್ರತಿ ವರ್ಷ ಏರ್ತಾ ಹೋಗ್ತಾ ಇದೆ. ಇವತ್ತು ಹೇಳಿದ ಅಂಕೆ ನಾಳೆ ಆ ಥರ ಇರಲ್ಲ. ಆದ ಕಾರಣ ನಾನು ಏನು ಹೇಳಿದ್ದೀನಿ ಅಂಕಿಅಂಶಗಳು ಅವು ಬಹುತೇಕವಾಗಿ ಬಂದಂತಹ ಇಂಟರ್ನ್ಯಾಷನಲ್ ಡಯಾಬಿಟಿಸ್ ಫೆಡರೇಷನ್ನು ಮತ್ತು ನಮ್ಮ ಜಾಗತಿಕ ಆರೋಗ್ಯ ಸಂಸ್ಥೆಯಿಂದ ಬಂದಂಥ ಅಂಕಿಅಂಶಗಳು, ಆಗ ನಮ್ಮ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವರಿಂದ ಬಂದಂಥ ಎಲ್ಲ ಸೇಕರಣೆ ಮಾಡಿ ಒಂದು ನಿರ್ಧಾರದಿಂದ ಬಂದಂಥ ಅಂಕಿಅಂಶಗಳು. ಏನೇ ಆಗಲಿ, ನಮ್ಮ ದೇಶದಲ್ಲಿ ಈ ಜಗತ್ತಿನಲ್ಲಿ ಹೇಳಬೇಕಿತ್ತಂದರೆ 5ರಲ್ಲಿ 4 ಜನರು ನಮ್ಮ ದೇಶದಿಂದ ಕೊಡುಗೆ ಕೊಟ್ಟಂಗಿದ್ದಾರೆ ಮಧುಮೇಹ ರೋಗದಲ್ಲಿ ಇದರಲ್ಲಿ. ಸೊ ಆದ ಕಾರಣ ಇದರ ಬಗ್ಗೆ ಇಂಡಿಯಾದ ನಂತರ, ಅಂದರೆ ಭಾರತ ದೇಶದ ನಂತರ ಚೈನಾ ನಂತರ ಇಂಡಿಯಾ, ಈ ಥರ ಪೈಪೋಟಿಯಿಂದ ಸ್ಥಾನಗಳನ್ನು ಅದಲು ಬದಲು ಮಾಡ್ಕೊಳ್ತಾ ಇದ್ದಾವೆ. ಒಂದು ವರ್ಷ ಚೈನಾ ಮೊದಲು ಅಂತಂದು ಹೇಳ್ತಾರೆ, ಒಂದು ವರ್ಷ ಭಾರತ ಮೊದಲು ಅಂತ ಹೇಳ್ತಾರೆ. ಏನೇ ಆಗಲಿ ಇದರ ಬಗ್ಗೆ ನಾವು ಅತಿ ಕಾಳಜಿ ವಹಿಸಬೇಕಾಗ್ತಾ ಇದೆ. ಕೇವಲ ಆಸ್ಪತ್ರೆಗಳಲ್ಲ, ಸಾಮಾಜಿಕವಾಗಿ ವ್ಯಕ್ತಿ ಸಹ, ಅವರು ಕುಟುಂಬದವರು ಸಹ ಇದರಲ್ಲಿ ಸಹಭಾಗಿಗಳಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಿದರೆ ಮಾತ್ರ ಮಧುಮೇಹವನ್ನು ಒಂದು ನಿಯಂತ್ರಣದಲ್ಲಿ ತರಬಹುದು. ಮಧುಮೇಹದಿಂದ ಆಗುವಂಥ ಕಾಯಿಲೆಗಳು, ಇನ್ನಿತರ ಕಾಯಿಲೆಗಳು, ಇದರಿಂದ ಉದ್ಭವವಾಗುವಂಥ ಕಾಯಿಲೆಗಳು, ನಾವೇನು ಹೇಳ್ತೀನಿ ಅಂದರೆ ಕೆಲವು ಸರಿ ಹೇಳ್ತಾ ಇರ್ತೀನಿ, ಇಟ್ ಈಸ್ ಎ ಮದರ್ ಆಫ್ ಆಲ್ ಡಿಸೀಸಸ್. ನಮ್ಮ ಆಸ್ಪತ್ರೆಯಲ್ಲಿ ಮಧುಮೇಹ ಒಂದು ಪ್ರಿಕರ್ಸರ್ ಇದ್ದಂಗೆ, ಒಂಥರ ಉದ್ಭವಿಸೋದಕ್ಕೆ ಹೃದಯ ಸಂಬಂಧಿದಂತಹ ಜಟಿಲತೆಗಳಾದರೂ ಇರಬಹುದು,
ಅಥವಾ ಕಿಡ್ನಿ ಕಾಯಿಲೆಗಳು ಆದರೂ ಬರ್ಬೋದು, ಕಣ್ಣಿನ ಕಾಯಿಲೆಗಳಾದರೂ ಬರ್ಬೋದು, ರಕ್ತನಾಳದಲ್ಲಿ ತೊಂದರೆಗಳಾದರೂ ಬರ್ಬೋದು, ಹೃದಯಾಘಾತ, ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಾಗಲಿ, ಇವೆಲ್ಲ ಮಧ್ಯೆ ಇರುವ ಪರಸ್ಪರ ಸಂಬಂಧಗಳು ಮಧುಮೇಹದ ರೋಗದ ಒಂದು ನಿಯಂತ್ರಣದಲ್ಲಿ ಇರದೇ ಇದ್ದರೆ ಇವೆಲ್ಲ ಬರ್ತವೆ. ಈ ಕುರಿತು ನಾವು ಏನು ಮಾಡಲು ಸಾಧ್ಯ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸದ ವೇಣು